ಪರಿಸ್ಥಿತಿ. ಈ ಜಲಯುದ್ಧದಿಂದ ಪಾಕಿಸ್ತಾನಕ್ಕೆ ಆಗುವಂತ ಸಮಸ್ಯೆಗಳಿಗೇನು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಭಾರತದ ಜಲಯುದ್ಧದ ಹಿನ್ನೆಲೆಯಲ್ಲಿ ಪಾಕ್ಗೆ ಭಾರಿ ಎಫೆಕ್ಟ್ ಆಗುತ್ತೆ. ಸಿಂಧ್ ಹಾಗೂ ಪಂಜಾಬ್ ಪ್ರಾಂತ್ಯದಲ್ಲಿ ನೀರಿಗೆ ಅಭಾವ ಸೃಷ್ಟಿಯಾಗತ್ತೆ. ಪ್ರಮುಖವಾಗಿ ಈ ಭಾಗಗಳಲ್ಲಿ ಕೃಷಿಗೆ ಅಂತ ನೀರನ್ನು ಬಳಕೆ ಮಾಡಿಕೊಳ್ತಾರೆ. ಈಗ ಭಾರತ ತೆಗೆದುಕೊಂಡಿರುವಂತ ಕೆಲವೊಂದಷ್ಟು ನಿರ್ಧಾರಗಳಿಂದ ಕೃಷಿ, ಕುಡಿಯುವ ನೀರಿಗೆ ಯಾವುದೇ ರೀತಿಯಾಗಿಯೂ ಕೂಡ ನೀರು ಹೋಗೋದಿಲ್ಲ. ಜಲ ಯೋಜನೆಗಳಿಗೆ ಭಾರತ ತೆಗೆದುಕೊಂಡಿರುವಂತ ಈ ನಿರ್ಧಾರದಿಂದ ಕಂಟಕ ಎದುರಾಗುತ್ತೆ. ಪಾಕ್ನ ಪ್ರಮುಖ ನಗರಗಳಾಗಿರುವಂಥ ಕರಾಚಿ, ಲಾಹೋರ್, ಮುಲ್ತಾನ್ ಸೇರಿ ಹಲವು ಜಿಲ್ಲಾ ಕೇಂದ್ರಗಳಿಗೂ ಕೂಡ ಹಾಹಾಕಾರ ಸೃಷ್ಟಿಯಾಗುತ್ತೆ. ನಗರ ಕೇಂದ್ರಿತ ಕುಡಿಯುವ ನೀರಿನ ವ್ಯವಸ್ಥೆ ಕುಸಿದು ಹೋಗುತ್ತೆ. ನೀರಿಲ್ಲದೆ ಜನ, ವಿದ್ಯುತ್ ಘಟಕಗಳು ಎಲ್ಲವೂ ಕೂಡ ಸ್ತಬ್ಧ ಆಗ್ಬಿಡುತ್ತೆ, ಸ್ಥಗಿತಗೊಂಡ್ಬಿಡುತ್ತೆ. ಎಲ್ಲ ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ನೀರಿಲ್ಲ ಅಂತಂದರೆ ಇತ್ತ ಕೃಷಿ ಮಾಡೋದಕ್ಕಾಗಲ್ಲ. ಕೃಷಿ ಮಾಡಲಿಲ್ಲ ಅಂತಂದರೆ ಆರ್ಥಿಕ ಲಾಭ ಬರಲ್ಲ. ಜನ ಜೀವನ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇತ್ತ ನೀರಿಲ್ಲ ಅಂತಂದರೆ ವಿದ್ಯುತ್ ಘಟಕಗಳು ಕೂಡ ಸ್ಥಗಿತ ಆಗತ್ತೆ. ಇದರಿಂದಲೂ ಕೂಡ ಸಮಸ್ಯೆ ಆಗತ್ತೆ, ಹೊಡೆತ ಬೀಳತ್ತೆ. ಮೆಕ್ಕೆಜೋಳ, ಗೋಧಿ, ಭತ್ತ, ಹತ್ತಿ ಸೇರಿದೆ ಹಲವು ಬೆಳೆಗಳ ಮೇಲೆ ಈ ಪಾಕಿಸ್ತಾನಕ್ಕೆ ಪರಿಣಾಮ ಅನ್ನೋದು ಬೀಳುತ್ತೆ. ನೋಡಿ, ಪಾಕಿಸ್ತಾನ ಅವಲಂಬಿತ ಆಗಿರೋದು 80% ಕೃಷಿಯಿಂದ. ಈ ನೀರು ಬಳಕೆ ಆಗೋದು ಕೃಷಿಗೆನೆ. ಆರ್ಥಿಕವಾಗಿ ಇವತ್ತಿಗೆ ಒಂದು ಸ್ವಲ್ಪ ಉಸಿರಾಡ್ತಾ ಇದೆ ಪಾಕಿಸ್ತಾನ ಅಂತ ಅಂದರೆ ಅದಕ್ಕೆ ಕೃಷಿ ಕಾರಣ. ನೀರೇ ಇಲ್ಲ ಅಂತ ಹೇಳಿದ್ರೆ ಇನ್ನು ಆರ್ಥಿಕವಾಗಿ ಏನು ಲಾಭ ಬರುತ್ತೆ? ಈಗ ಆಲ್ರೆಡಿ ಅಲ್ಲಿರುವವರ ಜೀವನ ಮುಣಾಬಟ್ಟೆ ಆಗ್ಬಿಟ್ಟಿದೆ, ಬೀದಿಗೆ ಬಂದ್ಬಿಟ್ಟಿದೆ. ಅಂಥದ್ರಲ್ಲಿ ನೀರೂ ಇಲ್ಲ ಅಂತ ಅಂದರೆ ಸಾಕಷ್ಟು ರೀತಿಯಾದಂಥ ಸವಾಲುಗಳನ್ನು, ಸಮಸ್ಯೆಗಳನ್ನು ಪಾಕಿಸ್ತಾನ ಎದುರಿಸಬೇಕಾಗತ್ತೆ. ಆದರೆ ಭಾರತ ಇದೇ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡಿದೆ ಅಂತಂದರೆ, ಯುದ್ಧ ಅಂದಿದ ತಕ್ಷಣ ಬರೀ ಮದ್ದುಗುಂಡುಗಳನ್ನು ಬಳಕೆ ಮಾಡೋದು ಅಷ್ಟೇ ಅಲ್ಲ, ಜಲ ಯುದ್ಧದ ಮುಖಾಂತರವಾಗಿ ಪಾಕಿಸ್ತಾನ ಬಾಯ ಮುಚ್ಕೊಂಡು ತಪ್ಪಗಿರಬೇಕು, ಸರ್ವನಾಶ ಆಗಿ ಹೋಗಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಈ ಕಠಿಣವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿರೋದು. ಈ ನಿರ್ಧಾರಗಳನ್ನು ತೆಗೆದುಕೊಂಡ್ರು ತೆಪ್ಪಗಿರದಂಥ ಕೆಲವು ಪಾಕಿಸ್ತಾನದ ಮಾಜಿ ಹಾಲಿ ಸಚಿವರುಗಳು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರು. ಸಿಂಧೂ ನದಿ ನೀರನ್ನು ಅದು ಹೆಂಗೆ ಕೊಡದೇ ಇರ್ತಾರೆ ನಾವು ನೋಡ್ತೀವಿ, ರಕ್ತ ಹರಿಸ್ತೀವಿ ಅಂತ ಉದ್ದಟತನದ ಹೇಳಿಕೆ ಕೊಡಲಾಗಿತ್ತು. ಡ್ಯಾಮ್ ಏನಾದರೂ ಕಟ್ತೀರಾ ಅಂತಂದರೆ ಅದನ್ನು ಒಡೆದಾಕ್ಬಿಡ್ತೀವಿ ಅಂತ ಹೇಳಿದರು. ಅದೆಲ್ಲದರ ಪರಿಣಾಮವನ್ನು ಈಗ ಎದುರಿಸ್ತಾ ಇದ್ದಾರೆ.